ರಾಮ್ ಕಿಶನ್ ಬೆಳಗ್ಗೆ ಎದ್ದು ಅವರ ಹೊಲಕ್ಕೋಗಿ ನೋಡ್ತಾರೆ. ಅವರ ಹೊಲದ ಆ ಪರಿಸ್ಥಿತಿಯನ್ನ ನೋಡಿ ರಾಮ್ ಕಿಶನ್ ಹಾಗೆ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಹೊಲದ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳಕ್ ಶುರು ಮಾಡ್ತಾರೆ. ಅವಾಗ ಅಲ್ಲಿಂದ ಒಂದು ಸಾಧು ಬಾಬಾ ಬರ್ತಾರೆ. ಆ ಸಾಧು ಬಾಬಾ ಯಾಕೆ ಅವ್ರು ಹಿಂಗ್ ಹೇಳ್ತಿದ್ದಾರೆ ಅಂತ ಅವ್ರ ಹತ್ರ ಕೇಳ್ತಾರೆ. ಅವಾಗ ರಾಮ್ ಕಿಶನ್ ನಡೆದಿದ್ ಎಲ್ಲದನ್ನು ಹೇಳ್ತಾರೆ. ಹೇಗವರನ್ನೆಲ್ಲ ರಾತ್ರೋರಾತ್ರಿ ಈ ತರ ಒಣಗೋಯ್ತು. ಸಾಧು ಬಾಬಾ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲೆ ಹೇಳ್ತಾರೆ, ನಿನ್ನ ಹೊಲದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಇದೆಲ್ಲ ಅದ್ರ ಪ್ರಭಾವನೇ. ಆಮೇಲೆ ಅವರ ಬ್ಯಾಗಿನಿಂದ ಒಂದ್ ಬಟ್ಲನ್ನ ತೆಗೆದು ಅವ್ರ ಹತ್ರ ಕೊಟ್ಟು ಹೇಳ್ತಾರೆ, ಇದು ದೇವರ ತೀರ್ಥನ ತಕೊಂಡೋಗು, ಮತ್ ಯಾವ್ದಾದ್ರು ಒಂದು ಮರಕ್ಕೆ ಇದನ್ನ ಹಾಕಿಬಿಡು. ದೇವರ ಕೃಪೆಯಿಂದ ನಿನ್ನ ಎಲ್ಲ ನಷ್ಟಗಳು ಸರಿಯಾಗುತ್ತೆ. ರಾಮ್ ಕಿಶನ್ ತುಂಬಾ ಖುಷಿಯಾಗಿ ಆ ಚರಣಾಮೃತನ ಒಂದ್ ಮರದ ಮೇಲೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ನೋಡ್ತಾರೆ, ಆ ಮರದಲ್ಲಿ ಒಂದು ದೊಡ್ಡ ಮಾವಿನ ಹಣ್ಣು ಇತ್ತು. ಅದು ನೋಡಕ್ಕೆ ರಾಮ್ ಕಿಶನ್ ಗಿಂತ ದೊಡ್ಡದಾಗಿತ್ತು.